ಧನ್ಯವಾದಪ್ಪ. ಇನ್ನು ಶಿವಗಾಸಿಯ ಪಟಾಕಿ ವ್ಯಾಪಾರ ಅಂತೂ ಒಂದೊಂದು ಶಾಪಲ್ಲೂ ಒಂದೊಂದ್ ತರ ವಿಚಿತ್ರವಾಗಿ ಪ್ರೈಸಸ್ ಹೇಳ್ತಾರೆ. ಅಲ್ಲಿ ಪ್ರತಿಯೊಂದು ಕಸ್ಟಮರ್ ಪಟಾಕಿ ಹೋದ ಕಸ್ಟಮರ್ ನಮ್ಮ ಆಕ್ಟಿವಿಟೀಸ್ ನ ಹಾಗೂ ನಮ್ಮ ಒಂದು ನಾಲೆಜ್ ನ ಅವ್ರು ನೋಟ್ ಮಾಡ್ತಾರೆ. ನಮ್ಮ ಒಂದು ಅನುಭವದ ಮಾತುಗಳನ್ನ ಅವನು ನೋಟ್ ಮಾಡಿ ಅದಕ್ ಮೇಲೆ ಅವರು ನಮಗೆ ಪ್ರೈಸಸ್ ಅನ್ನ ಫಿಕ್ಸ್ ಮಾಡ್ತಾರೆ. ಕ್ರ್ಯಾಕರ್ಸ್ ಬಗ್ಗೆ ಗೊತ್ತಿಲ್ಲದೆ ನಾವೇನಾದ್ರೂ ಕ್ರ್ಯಾಕರ್ಸ್ ಪರ್ಚೇಸ್ ಮಾಡ್ಬೇಕಂತ ಶಿವಗಾಸಿ ಕಡೆಗೆ ಹೋದ್ರೆ ನಮ್ ಕತೆ ಮುಗೀತು ಅಂತ. ನಾವು ವಿಸಿಟ್ ಮಾಡಿದ ಒಂದು ಕ್ರ್ಯಾಕರ್ ಶಾಪ್ ಯಾವ ತರ ಅಂತಂದ್ರೆ ಡೈರೆಕ್ಟ್ ಕಂಪನಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿ ಬರುವಂತ ಒಂದು ಜಾಗ. ವಿಶೇಷತೆ ಏನಪ್ಪಾ ಅಂತಂದ್ರೆ ಕ್ರ್ಯಾಕರ್ಸ್ ನ ತಗೊಬಂದಿ ನಾವಿಲ್ಲಿ ವ್ಯಾಪಾರ ಮಾಡಕ್ಕೋಸ್ಕರ ವ್ಯಾಪಾರ ಮಾಡೋ ತರ ಇದ್ರೆ ಮಾತ್ರ ನಾವು ಶಿವಗಾಸಿ ಕಡೆಗೆ ಹೋಗ್ಬೇಕು. ನಮ್ಮ ಮನೆಗೆ ಯೂಸ್ ಮಾಡ್ಕೊಳಕ್ ಮಾತ್ರ ನಮ್ಗೆ ಸ್ವಲ್ಪ ಮಾತ್ರ ಬೇಕು ಅಂತ ನಾವು ಹೋದ್ರೆ ಏನು ವರ್ಕೌಟ್ ಆಗಲ್ಲ. ಸೊ ಸುಮಾರು 450 ಕಿಲೋಮೀಟರ್ ಇಂದ ಟ್ರಾನ್ಸ್ಪೋರ್ಟ್ ಅದು ಇದು ಅನ್ನೋ ತನಕ ನಾವು ಧಾರಾಳವಾಗಿ ಇಲ್ಲೇ ತಗೊಬಹುದು. ಇನ್ನು ನಾವಾಗಿ ಇದೊಂದು ಕ್ರ್ಯಾಕರ್ ಶಾಪ್ ಯಾವ ತರ ರೇಟು ಅಂತಂದ್ರೆ 1 to 3 ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ವ್ಯಾಪಾರ ಮಾಡಿ ಇಲ್ಲಿ ಅಂಗಡಿ ಇಕ್ಕಿ ದುಡಿಬೇಕು ಅಂತ ಏನಾದ್ರು ಒಂದು ಥಾಟ್ ಇದ್ರೆ ಒಂದು 15-20 ಲಕ್ಷ ಬಂಡವಾಳ ಹಾಕಿದ್ರೆ ನಾವು ಒಂದ್ ಸ್ವಲ್ಪ ವ್ಯಾಪಾರ ಮಾಡಿ ಏನಾದ್ರು ಒಂದ್ ಸ್ವಲ್ಪ ಮಿಚ್ಚ ಮಾಡ್ಕೊಬಹುದು. ರೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಕಡೆಯಿಂದ ಏನ್ ಪ್ರೈಸ್ ಬರುತ್ತೋ ಅದೇ ಪ್ರೈಸ್ ಹಾಕೊಟ್ರು. ಸೊ ಪ್ಯಾಕಿಂಗ್ ಚಾರ್ಜ್ ತನಿ, ಟ್ರಾನ್ಸ್ಪೋರ್ಟ್ ತನಿ ಅಂತೇಳಿ ನಮಗೆ ಒಳ್ಳೆ ಒಂದು ಡಿಸ್ಕೌಂಟ್ ಮಾಡಿ ಕೊಟ್ರು. ಶಿವಗಾಸಿ ಸರೌಂಡಿಂಗ್ ಸುಮಾರು 200 ಕಿಲೋಮೀಟರ್ಗೂ ಇದೇ ತರ ಪಟಾಕಿ ಶಾಪ್ಸ್ ಇಲ್ಲ ಅಂದ್ರೂ ಒಂದು 2 ಲಕ್ಷಕ್ಕೂ ಮೇಲೆ ಇದೆ ಅಂತ ಶಿವಗಾಸಿಯ ಜನ ಹೇಳ್ತಾರೆ. ಇನ್ನು ಕ್ರ್ಯಾಕರ್ಸ್ ಅಲ್ಲಿ ಎಷ್ಟು ಮಾಡೆಲ್ಸ್ ಇದೆಯೋ ಅಷ್ಟು ಮಾಡೆಲ್ಸ್ ಮತ್ತೆ ಗಿಫ್ಟ್ ಬ್ಯಾಗ್ಸ್ ಇನ್ನು ಅದು ಇದು ಅಂತ ಎಲ್ಲ ರೀತಿಯಾದ ನಮಗೆ ಕ್ರ್ಯಾಕರ್ಸ್ ಇಲ್ಲಿ ಸಿಗುತ್ತೆ. ನೀವೇನಾದ್ರೂ ಒಂದು ಶಾಪ್ ನ ಇಟ್ಟಿ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಏನಾದ್ರೂ ಒಂದು ಥಾಟ್ ಇದ್ರೆ ದಯವಿಟ್ಟು ಒಂದು DM ಅನ್ನ ಮಾಡಿ ಒಂದು ಹಾಯ್ ಅಂತ ಕಮೆಂಟ್ ಅಲ್ಲಿ ಮೆಸೇಜ್ ಅನ್ನ ಹಾಕಿ. ಸೊ ಶಿವಗಾಸಿ ಕಡೆಯಿಂದ ನಿಮಗೆ ಒಂದು ಒಳ್ಳೆ ಆಫರ್ ಪ್ರೈಸ್ ಗೆ ನಿಮಗೆ ಕ್ರ್ಯಾಕರ್ಸ್ ಪರ್ಚೇಸ್ ಮಾಡಿ ನಾವು ಕೊಡ್ತೀವಿ. ಅದ್ರ ಬಗ್ಗೆ ಏನಾದ್ರೂ ನಮಗೆ ಗೊತ್ತು ಅಂತಂದ್ರೆ ಧಾರಾಳ ಹೋಗಿ ಪರ್ಚೇಸ್ ನೀವೇ ಮಾಡ್ಕೊಳ್ಳಿ. ಅಡ್ರೆಸ್ ಸಹ ಕೊಡ್ತೀನಿ. ಟಾಟಾ, ಬಾಯ್ ಬಾಯ್.